ಶ್ರೀಮಂತರೂ ಸಹ ಪ್ರೀತಿಗಾಗಿ, ಕಾಳಜಿಗಾಗಿ, ಬಯಸಿದವರಿಗಾಗಿ, ತಮ್ಮದು ಎಂದು ಕರೆಯುವವರಿಗಾಗಿ ಹಸಿದಿರುತ್ತಾರೆ. ನೀವು ಓದಲೆಲ್ಲ ಪ್ರೀತಿಯನ್ನು ಹರಡಿ, ಸಂತೋಷವನ್ನು ಬಿಡದೆ ಯಾರು ನಿಮ್ಮ ಬಳಿಗೆ ಬರಬಾರದು. ನಾವು ದೇವರನ್ನು ಹುಡುಕಬೇಕಾಗಿದೆ ಮತ್ತು ಅವರು ಶಬ್ದ ಮತ್ತು ಚಡಪಡಿಕೆಯಲ್ಲಿ ಕಂಡುಬರುವುದಿಲ್ಲ. ದೇವರು ಮೌನದ ಗೆಳೆಯ. ಪ್ರಕೃತಿ, ಮರಗಳು, ಹೂವುಗಳು, ಹುಲ್ಲು ಮೌನವಾಗಿ ಹೇಗೆ ಬೆಳೆಯುತ್ತದೆ ಎಂಬುದನ್ನು ನೋಡಿ. ನಕ್ಷತ್ರಗಳು, ಚಂದ್ರ ಮತ್ತು ಸೂರ್ಯ ಹೇಗೆ ಮೌನವಾಗಿ ಚಲಿಸುತ್ತವೆ ಎಂಬುದನ್ನು ನೋಡಿ. ಆತ್ಮಗಳನ್ನು ಸ್ಪರ್ಶಿಸಲು ನಮಗೆ ಮೌನ ಬೇಕು. ನಿಮ್ಮ ಪಕ್ಕದ ಮನೆಯವರ ಬಗ್ಗೆ ನೀವು ಕಾಳಜಿ ವಹಿಸಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಪಕ್ಕದ ಮನೆಯವರು ನಿಮಗೆ ಗೊತ್ತಾ? ಒಂಟಿತನ ಮತ್ತು ಅನಗತ್ಯ ಎಂಬ ಭಾವನೆ ಅತ್ಯಂತ ಭಯಾನಕ ಬಡತನ.